ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ನಾವು ಈ 1ರಿಂದ 5ನೇ ತರಗತಿಯ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಏನಿದೆ ಆ ನೇಮಕಾತಿ ವಿಧಾನ ಕುರಿತು ಸಾಕಷ್ಟು ಕಾಮೆಂಟ್ಗಳನ್ನು ಹಾಕಿದ್ರಿ. ಆ ಎಲ್ಲಾ ಒಂದು ಪ್ರಶ್ನೆಗಳಿಗೆ ಒಂದು ಸಮಂಜಸವಾದಂತ ಉತ್ತರವನ್ನ ನೀಡುವಂತ ಒಂದು ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಗೆ ಏನಾದ್ರು ಮತ್ತೆ ಡೌಟ್ ಇದ್ರೂ ಸಹಿತ ಕಾಮೆಂಟ್ ಗಳನ್ನ ಹಾಕ್ಬಹುದು, ನಿಮ್ಗೆ ಆನ್ಸರ್ ಕೊಡ್ತೀವಿ. ಮತ್ತು ಈಗಾಗಲೇ ಈ ವಿದ್ಯಾಶಾರದೆ ಕೋಚಿಂಗ್ ಸೆಂಟರ್ ವತಿಯಿಂದ ಕಳೆದ 5 ವರ್ಷಗಳಿಂದ ಒಂದು ಆನ್ಲೈನ್ ತರಗತಿಗಳ ಬ್ಯಾಚ್ ಕೋರ್ಸ್ ಅನ್ನ ಮಾಡ್ತಾ ಇದೀವಿ ಟೀಚ್ಮೆಂಟ್ ಆಪ್ ಅಲ್ಲಿ. ಇಲ್ಲಿ ಈ ಒಂದು ಹೊಸ ಬ್ಯಾಚ್ ಕೋರ್ಸ್ ಟಿಇಟಿ ಜಿಪಿಎಸ್ಟಿಆರ್ HSTR ಗೆ ಸಂಬಂಧಪಟ್ಟಂತೆ ಮಾರ್ಚ್ 15ರಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಅನ್ನ ಆರಂಭಿಸ್ತಾ ಇದೀವಿ. ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಬೇಕು ಅಂತಿದ್ರೆ ಈ ಒಂದು ನಂಬರ್ ನ ಕಾಂಟ್ಯಾಕ್ಟ್ ಮಾಡಬಹುದು. 9380850076 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಒಂದು ಹೆಚ್ಚಿನ ಮಾಹಿತಿಯನ್ನ ಪಡೆದು ಒಂದು ಕ್ಲಾಸಸ್ಗೆ ಜಾಯಿನ್ ಆಗಬಹುದು. ಈಗ ಕಾಮೆಂಟ್ಸ್ ಗಳನ್ನ ಏನ್ ಮಾಡಿದ್ದಾರೆ ನೋಡೋಣ. ಒಳ್ಳೆ ಸ್ವಾತಿ ಅವ್ರು ಮಾಡ್ತಾ ಇದಾರೆ. ಸರ್, ಆರ್ ದೋಸ್ ಹೂ ಆರ್ ಸ್ಟಿಲ್ ಸ್ಟಡಿಂಗ್ ಡಿ.ಎಡ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಎಕ್ಸಾಮ್? ಡಿ.ಎಡ್ ಕಲಿತಾ ಇದ್ರೆ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು ಮತ್ತು ಪತ್ರಿಕೆ ಒಂದನ್ನ ನೀವು ಬರೀಬಹುದು ಕೊನೆ ವರ್ಷ ಡಿ.ಎಡ್ ಅನ್ನ ಕಲಿತಾ ಇದ್ರೆ, ಮತ್ತು ನಿಮ್ದು ಟಿಇಟಿ ಪಾಸ್ ಆದ್ರೂ ಸಹಿತ ಡಿ.ಎಡ್ ಆದ ನಂತರ ನಿಮಗೆ ಸರ್ಟಿಫಿಕೇಟ್ ದೊರೆಯುವಂತದ್ದು. ಇನ್ನ ಹಜಾರ್ ಅವ್ರು ಹೇಳ್ತಾರೆ, ಹಾಯ್ ಸರ್ ನಮಸ್ತೆ, PUC ಕಾಮರ್ಸ್ ಡಿ.ಎಡ್ ಆಗಿದೆ, ಟಿಇಟಿ ಫಸ್ಟ್ ಪೇಪರ್ ಪಾಸ್ ಆಗಿದೆ, PSTR ಗೆ ಅಪ್ಲೈ ಮಾಡಬಹುದಾ ಅಂಡ್ ನಾನ್ HK ಸೈಡ್ ಕಾಲ್ ಫಾರ್ ಆಗುತ್ತಾ ಸರ್? ನೋಡಿ, ಅಪ್ಲೈ ಮಾಡಬಹುದು. ನೀವು ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಡಿ.ಎಡ್ ಆಗಿ ಫಸ್ಟ್ ಪೇಪರ್ ಕ್ಲಿಯರ್ ಆಗಿದ್ರೆ ಅಪ್ಲೈ ಮಾಡಬಹುದು. ಮತ್ತು ಈ ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಕಾಲ್ ಫಾರ್ ಮಾಡೋ ಬಗ್ಗೆ. 1 to 5 ನೇಮಕಾತಿ 4000ಕ್ಕಿಂತ ಜಾಸ್ತಿ ಪೋಸ್ಟ್ ಇವೆ. ಇನ್ನು ಉಳಿದ ಜಿಲ್ಲೆಗಳಲ್ಲಿ ನಾನ್ HK ಕರೀತಾರೋ ಇಲ್ಲೋ ಅನ್ನುವಂಥದ್ದನ್ನ ಮಾರ್ಚ್ 7ರಂದು ಒಂದು ಬಜೆಟ್ ಇರುವಂತದ್ದು, ಆ ಬಜೆಟ್ ದಿನ ಗೊತ್ತಾಗುವಂತದ್ದು. ಇನ್ನು ಸರ್, ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ ನಲ್ಲಿ ನೋಡಿದೆ, ಎಲ್ಲೂ ಸಿಗಲೇ ಇಲ್ಲ. ಪ್ರವೀಣ್ ಅವ್ರು ಮೆಸೇಜ್ ಮಾಡ್ತಾ ಇದ್ದಾರೆ. ಈ ಒಂದು ನೇಮಕಾತಿ ಬಗ್ಗೆ ಇನ್ನೂ ಒಂದು ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ ನಲ್ಲಿ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಕಾಲ್ ಫಾರ್ಮ್ ಆದ ನಂತರ ಅಥವಾ ನೋಟಿಫಿಕೇಶನ್ ಬಂದ ನಂತರ ಸ್ಕೂಲ್ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡ್ತಾರೆ. ಅಲ್ಲಿ ಅಪ್ಲಿಕೇಶನ್ ಹಾಕುವಂತ ವಿಧಾನ, ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ ಡೇಟ್ ಯಾವಾಗ, ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಇನ್ನು ಮಂಜುಳಾ ಅವ್ರು ಹೇಳ್ತಾರೆ, ಸರ್ ನಾವು ನಾನ್ HK ಭಾಗದವರಿಗೆ ಎಷ್ಟು ಮೀಸಲಾತಿ ಇದೆ ಸರ್ ಅಂಡ್ ಆಯ್ಕೆ ಹೇಗೆ ಮಾಡಬಹುದು? ನೋಡಿ, ಕಲ್ಯಾಣ ಕರ್ನಾಟಕ ವಿಭಾಗದವರಿಗೆ 80% ಇರುತ್ತೆ. ಆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನ್ 4000ಕ್ಕಿಂತ ಜಾಸ್ತಿ ಪೋಸ್ಟ್ ಅನ್ನು ಕರೀತಾ ಇದ್ರೆ ಅಲ್ಲಿ ನಾನ್ HK ದವರು ಬರೀಬಹುದು. 20% ಪೋಸ್ಟ್ ಇರುತ್ತೆ. ಅಂದ್ರೆ 100 ಹುದ್ದೆಗಳು ಇದ್ರೆ, ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ, 100 ಹುದ್ದೆಗಳು ಇದ್ರೆ 20 ಹುದ್ದೆಗಳು ನಾನ್ HK ದವರಿಗೆ ಇರುವಂತದ್ದು. ಇನ್ನು ಸರ್, ಕಲ್ಯಾಣ ಕರ್ನಾಟಕದ ಕಡೆ ನಮಗೆ ಅಂದ್ರೆ ನಾನ್ HK ದವರಿಗೆ PSTR ಎಕ್ಸಾಮ್ ಬರೆಯೋಕೆ ಅವಕಾಶ ಇದೆ. ಅವಕಾಶ ಇದೆ. 20% ಪೋಸ್ಟ್ಗಳು ಇರುತ್ತೆ, ಬರಿಬಹುದು. ಇನ್ನು ಸರ್, ನಾವು ನಾನ್ HK ಭಾಗದವ್ರಿಗೆ ನೋಡಿ ಜಸ್ಟ್ ಆನ್ಸರ್ ಮಾಡ್ತೀವಿ. ಇನ್ನ ಸರ್, B.Ed ಅವ್ರಿಗೆ ಅವಕಾಶ ಕೊಡ್ಬೇಕಲ್ವಾ? ನಾವು ಪೇಪರ್ 1 ಪಾಸ್ ಆಗಿವಿ, ನಮಗೆ ಯಾಕೆ ಟಿಇಟಿ ಪೇಪರ್ 1 ಬರೆಯೋಕೆ ಅವಕಾಶ ಕೊಡಲ್ಲ ಅಂತ ಕೇಳ್ತಿದ್ದಾರೆ. ಟಿಇಟಿ ಪೇಪರ್ 1 ಪಾಸ್ ಆಗಿರೋರಿಗೆ ಅವಕಾಶ ಕೊಡೋ ಬಗ್ಗೆ ನೋಟಿಫಿಕೇಶನ್ ಬಂದ ಮೇಲೆ ತಿಳಿಬೇಕಾಗತ್ತೆ, ಅವ್ರು ಹೇಳಬೇಕು. ಯಾಕಂದ್ರೆ ಇತ್ತೀಚೆಗೆ ಒಂದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲಿ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ DED ಆದವ್ರನ್ನೇ ಕನ್ಸಿಡರ್, ಅಂದ್ರೆ ಡಿ.ಎಡ್ ಅಥವಾ TCH ಆದವ್ರನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿರೋದ್ರಿಂದ ಅವಕಾಶ ಕೊಡುವಂತದ್ದು ತುಂಬಾ ಒಂದು ಕಷ್ಟ ಇರುವಂತದ್ದು. ಇನ್ನು ಡಿ.ಎಡ್ ನಲ್ಲಿ ಮ್ಯಾಥ್ಸ್ ಅಂಡ್ ಸೋಷಿಯಲ್ ಆಗಿದೆ, ಪೇಪರ್ ಫಸ್ಟ್ ಕ್ಲಿಯರ್ ಆಗಿದೆ, ನಾವು ಯಾವ ಮೆಥಡ್ ಟೀಚರ್ಗೆ ಅಪ್ಲೈ ಮಾಡಬಹುದು? ನೋಡಿ, ಪಲ್ಲವಿ ಅವ್ರು ಕೇಳ್ತಾ ಇದಾರೆ. ನೋಡಿ, ಈಗ ಮುಂಚೆ ರೀತಿ ಒಂದು ವಿಷಯವಾರು, ಈ ವಿಷಯವಾರು ಹುದ್ದೆಗಳನ್ನ ಏನ್ ಮಾಡ್ತಾ ಇಲ್ಲ ಅಂದ್ರೆ ಈಗ ಕರಿತಾ ಇಲ್ಲ. ವಿಷಯವಾರು ಹುದ್ದೆಗಳು ಭರ್ತಿ ಮಾಡ್ತಾ ಇಲ್ಲ. ವಿಷಯವಾರು ಅಂದ್ರೆ ಇಂಗ್ಲಿಷು, ಮ್ಯಾಥ್ಸ್, ಸೈನ್ಸ್ ಈ ರೀತಿ ತುಂಬ್ಕೋತಾ ಇದ್ರು ಮುಂಚೆ. ಅವಾಗ 1ರಿಂದ 7ನೇ ತರಗತಿ ಅಂತಿತ್ತು. ಈಗ 1ರಿಂದ 5ನೇ ತರಗತಿ ಮಾತ್ರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಕರಿತೀವಿ. ಅದಕ್ಕಾಗಿ ಇಲ್ಲಿ ವಿಷಯವಾರ ಶಿಕ್ಷಕರನ್ನ ಭರ್ತಿ ಮಾಡ್ತಾ ಇಲ್ಲ. ಇಲ್ಲಿ ಕೇವಲ ಸಾಮಾನ್ಯ ಶಿಕ್ಷಕರು ಅಂತ ನೇಮಕಾತಿ ಮಾಡಿಕೊಳ್ಳೋದ್ರಿಂದ ಸೈನ್ಸ್ ಆಗ್ಲಿ, ಆರ್ಟ್ಸ್ ಆಗ್ಲಿ ಅಥವಾ ಕಾಮರ್ಸ್ ಆಗ್ಲಿ ಯಾವುದೇ ಸಬ್ಜೆಕ್ಟ್ ತಗೊಂಡಿದ್ರು ಸಹಿತ ಒಂದು ಎಲ್ಲರೂ ಅಪ್ಲೈ ಮಾಡಬಹುದು. ಜಿಲ್ಲಾವಾರು ನೇಮಕಾತಿ ಇರುವಂತದ್ದು. ಇನ್ನ ಜಗದೀಶ್ ಅವ್ರು ಹೇಳ್ತಾರೆ, ಸರ್ ಐ ಎಮ್ ಕಂಪ್ಲೀಟೆಡ್ TCH ಅಂಡ್ ಟಿಇಟಿ ಪೇಪರ್ 1 ಪಾಸ್ ಅಂಡ್ PUC ಸೈನ್ಸ್ ಕ್ಯಾನ್ ಐ ಅಪ್ಲೈ? ಅಪ್ಲೈ ಮಾಡಬಹುದು, ಸಾಮಾನ್ಯ ಶಿಕ್ಷಕರ ಹುದ್ದೆಗೆ ಅಪ್ಲೈ ಮಾಡಬಹುದು. ಇನ್ನು ಏಜ್ ಲಿಮಿಟ್ ಹೇಳಿ ಸರ್ ಅಂತ ಸತೀಶ್ ಅವರು ಹೇಳ್ತಿದ್ದಾರೆ. ನೋಡಿ, ಈ ಒಂದು ಎಲ್ಲ ಒಂದು CSE
ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನೇಮಕಾತಿ ಆಗುವಂತ ಹುದ್ದೆಗಳಿಗೆ ಮಾತ್ರ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟಿರುವಂತದ್ದು ಅಥವಾ ಇಲ್ಲಿ 40 ವರ್ಷ, ಹಿಂದುಳಿದ ವರ್ಗದವರಿಗೆ 2A 3A 3B ಲೆವೆಲ್ 43, SC ST ಪ್ರವರ್ಗ 1 ಅವರಿಗೆ ಒಂದು 45 ವರ್ಷಗಳವರೆಗೆ ಒಂದು ಎಕ್ಸಾಮ್ ಅನ್ನ ಕಟ್ಟಬಹುದು. ಏಜ್ ಲಿಮಿಟ್. ಸರ್, ಆರ್ those who are still studying D.Ed eligible to apply for this exam? D.Ed complete, D.Ed ಕಲಿಯುವಾಗಲೇ ಅಪ್ಲೈ ಮಾಡ್ಬೋದು. ಅದು ಕೊನೆ ವರ್ಷ ನೀವು ಕಲಿತಾ ಇರಬೇಕು. ಅಂತವರು TET ಪೇಪರ್ 1 ಬರೀಬಹುದು ಮತ್ತು ನಿಮಗೆ ಸರ್ಟಿಫಿಕೇಟ್ ಸಹಿತ ಕೊಡ್ತಾರೆ ಸ್ವಾತಿ ಅವರಿಗೆ. ಇನ್ನ ಸಂತೋಷ್ ಅವರು D.Ed ಆಗಿರ್ಬೇಕಾ B.Ed ಆಗಿರ್ಬೇಕಾ ಕ್ವಾಲಿಫಿಕೇಶನ್ PSR ಗೆ ನೋಡಿ, ಕಂಪಲ್ಸರಿ ಆಗಿ D.Ed ಆಗಿರ್ಬೇಕು, TCH ಆಗಿರ್ಬೇಕು ಮತ್ತು ಕಂಪಲ್ಸರಿ ಇನ್ನೊಂದು ಏನು ಅಂದ್ರೆ ಒಂದು ಪೇಪರ್ 1 ಕ್ಲಿಯರ್ ಆಗಿರ್ಬೇಕು. ಪೇಪರ್ 1 ಕ್ಲಿಯರ್ ಆಗಿರ್ಬೇಕು. ಅವರು PSR ಎಕ್ಸಾಮ್ ಅನ್ನ ಬರೀಬಹುದು. ಇನ್ನು ನಾನ್ HK ಅವರು HK ವಿಭಾಗದಲ್ಲಿ CET ಬರೀಬಹುದು. 80% HK ಅವ್ರಿಗಿರುತ್ತೆ, ನಾನ್ HK ಅವರಿಗೆ 20% ಶೀಟ್ ಇರುತ್ತೆ. ಇವಿಷ್ಟು ಒಂದು ಸ್ಪರ್ಧಾರ್ಥಿಗಳು ಒಂದು ಕೇಳುವಂತ ಒಂದು ಪ್ರಶ್ನೆಗಳಿಗೆ ಒಂದು ಉತ್ತರಗಳು. ಇನ್ನೂ ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತೀವಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ, ಮತ್ತು ಈ ಹಿಂದಿನ ಪರೀಕ್ಷೆಗಳ ಒಂದು ಪ್ರಶ್ನೋತ್ತರ ಸರಿಯನ್ನ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಹೊಸ ಬ್ಯಾಚ್ ಕೋರ್ಸ್ ಸಹಿತ ಪ್ರಾರಂಭ ಆಗ್ತಾ ಇದೆ. ಈ ಒಂದು TET HSTR GPSTR ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಬ್ಯಾಚ್ ಕೋರ್ಸ್ ಸಹಿತ ನೀವು ಏನಾಗ್ಬೋದು ಅಂದ್ರೆ ಒಂದು ಜಾಯಿನ್ ಆಗ್ಬೋದು. ಹೆಚ್ಚಿನ ಒಂದು ಮಾಹಿತಿಗಾಗಿ ನೀವು ನಮ್ಮ ಕೋಚಿಂಗ್ ಸೆಂಟರ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಇರುತ್ತೆ. ಇದು ಟೀಚ್ಮೆಂಟ್ ಆ್ಯಪ್ನಲ್ಲಿ ಲೈವ್ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಇಂದಿನ ಪರೀಕ್ಷೆಗಳ ಒಂದು ಪ್ರಶ್ನೋತ್ತರಗಳ ಸರಣಿ ಇರುತ್ತೆ ಮತ್ತು ಅಧ್ಯಾಯವಾರ ಆನ್ಲೈನ್ ಟೆಸ್ಟ್ ಇರುತ್ತೆ. ಪರೀಕ್ಷಾ ಸಂಬಂಧಿ ಮಾರ್ಗದರ್ಶನ ಮತ್ತು ಕಂಪ್ಲೀಟ್ ನೋಟ್ಸ್ ಕೊಡ್ತೀವಿ. 4 ತಿಂಗಳಲ್ಲಿ ಬ್ಯಾಚ್ ಕೋರ್ಸ್ ಅನ್ನ ಮುಗಿಸ್ಕೊಡ್ತೀವಿ. ಇದಿಷ್ಟು ಇವತ್ತಿನ ಒಂದು ಕ್ಲಾಸು. ಒಂದು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.